ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತು ಈ ಒಂದು ವಿಡಿಯೋ ತುಂಬ ದೊಡ್ಡದಂತಂದರೆ ತುಂಬ ದೊಡ್ಡದಿದೆ. ನಿಮಗೋಸ್ಕರ ಏನಂತಂದರೆ ಈ ವಿಡಿಯೋ ಮಾಡೋಕ್ಕೆ ಎಷ್ಟು ಏನಂತಂದರೆ ಅನಾಲಿಸಿಸ್ ಮಾಡಿದ್ದೀನಿ, ಎಷ್ಟು ಪೇಪರ್ಸ್ನ ಅನಲೈಸ್ ಮಾಡಿದ್ದೀನಿ ಅಂತಂದರೆ ಲಾಸ್ಟ್ 7 ವರ್ಷದ ಪೇಪರ್ನ ಅನಲೈಸ್ ಮಾಡಿಬಿಟ್ಟು ಯಾವ್ಯಾವ ಬೆಸ್ಟ್ ಬುಕ್ಸ್ ಇದೆ, ಯಾವ ಥರ ಪ್ರಿಪೇರ್ ಆಗಬೇಕು, ಒಂದೊಂದು ಟಾಪಿಕ್ನ ನೀವು ಯಾವ್ಯಾವ ಥರ ಪ್ರಿಪೇರ್ ಆಗಬೇಕು ಆಯಿತಾ, ಯಾವ್ಯಾವ ಸಬ್ಜೆಕ್ಟ್ ಇದೆ, ಯಾವ ಥರ ಓದಬೇಕು, ಒಂದು ಹೊಸ ಟೈಪು ಏನಂತಂದರೆ ನಿಮಗೋಸ್ಕರ ಈ ವಿಡಿಯೋದಲ್ಲಿ ನಾನು ತೊಗೊಂಡು ಬರ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಥರ ಒಳ್ಳೆ ವಿಡಿಯೋಸ್ ನಿಮಗೆ ಬೇಕಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಡಿ. ಇದೇ ಥರ ಒಳ್ಳೆ ವಿಡಿಯೋಸು ನಿಮಗೋಸ್ಕರ ನಾವು ತರ್ತಾನೆ ಇರ್ತೀವಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋ. KPSC ಯಾವುದೇ ಒಂದು ಪೇಪರ್ ಇರಲಿ, GK ಪೇಪರು ಆಯಿತಾ, ಅದು ಎನೇ ಇರಲಿ ಅಥವಾ JEನೇ ಇರಲಿ ಆಯಿತಾ, ಸೊ ಗ್ರೂಪ್ ಸಿನೇ ಇರಲಿ, ಯಾವುದೇ ಒಂದು ಎಕ್ಸಾಮ್ ಇರಲಿ, KPSC ಒಟ್ನಲ್ಲಿ KPSC ಕಂಡಕ್ಟ್ ಮಾಡೋ GK ಪೇಪರ್ಗೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ಸೊ ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ರೈಟ್, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನಂತಂದರೆ, ಈಗ ಇಲ್ಲಿ ಒಬ್ಬ ನಮ್ಮ ಸ್ಟೂಡೆಂಟ್ ಹೆಸರಿದೆ, ಇದು ವಿಜಯ್ ಅಂತ ತಿಳ್ಕೊಳ್ಳೋಣ, XYZ ಪರ್ಸನ್ ಆಯಿತಾ, ಮತ್ತು ಅವರೇ ಅಂತ ತಿಳ್ಕೊಳ್ಬೇಡಿ. ಆ ವಿಜಯ್ ಎಂಬವ್ರಿಗೆ ಅಥವಾ XYZ ಪರ್ಸನ್ ಏನಾಗಿದೆ ಅಂದರೆ ಕನ್ಫ್ಯೂಸ್ ಆಗಿದೆ. ಈಗ ತಲೆ ಕೆರೆಸ್ಕೊತಾ ಇದ್ದಾರೆ. ಏನಂತಂದರೆ ಎಲ್ಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು, ಯಾಕೆ ಅಂತಂದರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಅದನ್ನು ನೋಡಿ ರೆಫರ್ ಮಾಡಿ ಓದ್ತೀವಿ. ಅಲ್ಲಿ ಹೋದ ತಕ್ಷಣ ಕ್ವಶನ್ ಪೇಪರ್ ಪ್ಯಾಟ್ರನ್ ಚೇಂಜ್ ಆಗ್ತಿದೆ, ಕ್ವಶನ್ ಚೇಂಜ್ ಆಗ್ತಾ ಇದೆ. ಯಾಕೆ ಹಾಗಾಗ್ತಿದೆ ಅಂತ ಕನ್ಫ್ಯೂಸಲ್ಲಿ ತುಂಬ ಜನ ಇರ್ತಾರೆ. ಯಾಕೆ ಅಂತಂದರೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಪೇಪರ್ನ ಯಾವ ಥರ ಅನಲೈಸ್ ಮಾಡಬೇಕು ಆಯಿತಾ, ಸೊ ಆ ಪೇಪರ್ನ ನೋಡಿಬಿಟ್ಟು ನಾವು ಯಾವ ಥರ ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅದು ಗೊತ್ತಿರೋದಿಲ್ಲ. ಅದಕ್ಕೆ ಈ ಥರ ಆಗುತ್ತೆ. GK ಪೇಪರೇ ಒಂಥರ ಏನಂತಂದರೆ ಡಿಫ್ರೆಂಟ್ ಆಗಿರುತ್ತೆ. ಇವಾಗಂತೂ ಮತ್ತೊಂದು ಡೇ ಟು ಡೇ ಚೇಂಜಸ್ಸೇ ಮಾಡ್ತಾ ಇದ್ದಾರೆ, ಫಿಕ್ಸ್ ಯಾವುದೂ ಇಲ್ಲ ಆಯಿತಾ. ನಾನು ಹೇಳಿರೋದು 100% ಈ ಥರನೇ ಬರುತ್ತೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ಗೊತ್ತಾಯ್ತಾ. ಸೊ ಈ ಎಲ್ಲ ಕನ್ಫ್ಯೂಷನ್ಸ್ ನಿಮ್ಮ ಹತ್ರ ಇರುತ್ತೆ, ಯಾವ ಥರ ಓದಬೇಕು ಏನಂತ. ಸೊ ಆ ಕನ್ಫ್ಯೂಷನ್ನು ಏನಂತಂದರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಒಂದು ಇಂಪಾರ್ಟೆಂಟ್ ನೋಟ್ ಏನಂತಂದರೆ, ಸೊ ಈ ವಿಡಿಯೋ ಮಾಡೋಕ್ಕೆ ಈ ಒಂದು ಎಲ್ಲ ಟಾಪಿಕ್ನ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತಾ ಇರೋದು, ಐ ಹ್ಯಾವ್ ಅನಲೈಸ್ ದ ಲಾಸ್ಟ್ 7 year ಪೇಪರ್ಸ್, ರೈಟ್, ದಟ್ ಈಸ್ ದ KPSC AE JE GK ಪೇಪರ್ಸ್ನ ರೆಫರ್ ಮಾಡಿದ್ದೀನಿ. 2015-16ರಲ್ಲಿ ಏನು ನೋಟಿಫಿಕೇಶನ್ ಬಂದಿತ್ತು ಅದರದ್ದು ಏನಂತಂದರೆ ಅನಲೈಸು. ಲಾಸ್ಟ್ ಪೇಪರ್ ಏನಿದೆ 2022 KPSC ಕಂಡಕ್ಟ್ ಮಾಡಿರೋದು, ಅದು RWS JE ಇರ್ಬೋದು. ಸೊ ಇಲ್ಲಿವರೆಗೂ ಯಾವ್ಯಾವ ಪೇಪರ್ ಆಗಿದೆ ಎಲ್ಲ ಪೇಪರ್ದು ಅನಾಲಿಸಿಸ್ ಮಾಡಿದ ತಕ್ಷಣ ಈ ಒಂದು ರಿಸಲ್ಟು ನನಗೆ ಸಿಕ್ಕಿದೆ. ರೈಟ್, ಸೊ ಅದು ಯಾವ ಥರ ಸಿಕ್ಕಿದೆ, ಏನು ಮಾಡಬೇಕು ಅಂತ ಈಗ ಹೇಳ್ತೀನಿ. ಸೊ ಫಸ್ಟು ಎಲ್ಲರಿಗೆ ಕನ್ಫ್ಯೂಷನೇ ಇದೆ, ಯಾವ ಥರ ಜನರಲ್ ನಾಲೆಜ್ನ ನಾವು ಏನಂತಾರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು. ಯಾಕೆ ಅಂತಂದರೆ ಸ್ವಲ್ಪ ಜನ ಬುಕ್ಕಿಂದ ಮಾಡ್ತಾರೆ, ಸ್ವಲ್ಪ ಜನ ವಿಡಿಯೋಯಿಂದ ಮಾಡ್ತಾರೆ, ಸ್ವಲ್ಪ ಜನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಮಾಡ್ತಾರೆ. ಇವೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ, ಎಲ್ಲ ಕನ್ಫ್ಯೂಷನ್ಸ್ ತಾನೆ. ಸೊ ಆ ಎಲ್ಲ ಕನ್ಫ್ಯೂಷನ್ಸು ನಿಮಗೆ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಾ, ಟೈಪ್ ಆಫ್ ಕ್ವಶನ್. ಫಸ್ಟು ಐಡೆಂಟಿಫೈ ಟೈಪ್ ಆಫ್ ಕ್ವಶನ್ ಅಪಿಯರಿಂಗ್ ಇನ್ ಎಕ್ಸಾಮ್ ವಿತ್ ಗಿವನ್ ಸಿಲೆಬಸ್ಸು. ಸಿಲೆಬಸ್ಸೇ ನೋಡೋಕೆ ಹೋಗಬೇಡಿ, ನಾನು ಹೇಳ್ತೀನಿ. GKದು ನೋಡೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಅವರು ಜಸ್ಟ್ ಹೆಸರು ಕೊಟ್ಟಿದ್ದಾರೆ, ಪಾಲಿಟಿ, ಜೋಗ್ರಫಿ, ಕರೆಂಟ್ ಅಫೇರ್ಸ್. ಅದನ್ನು ಕರೆಂಟ್ ಅಫೇರ್ಸ್ ಅಂತೂ ಕರೆಂಟ್ ಅಫೇರ್ಸು ಆಯಿತಾ, ಆಮೇಲೆ ಎಕನಾಮಿಕ್ಸ್ ಕೊಡದೇನೆ ಎಷ್ಟೊಂದು ಕ್ವಶನ್ ಬರ್ತದೆ. ಓಕೆ, ಸೊ ಈ ಥರ ಕೊಟ್ಟಿದ್ದಾರೆ, ಅಲ್ಲಿ ಏನು ನೋಡೋದಿಲ್ಲ ಸಿಲೆಬಸ್ಸಲ್ಲಿ. ಬಟ್ ಸಿವಿಲ್ದು ನೀವು ನೋಡ್ಕೋಬೋದು, ಯಾಕಂದರೆ ಡೀಟೇಲ್ ಆಗಿ ಬೇಕಾಗಿರುತ್ತೆ ತಾನೆ ನಮಗೆ, ಅದಕ್ಕೆ ಕೊಟ್ಟಿದ್ದಾರೆ. ಸೊ ಗಿವನ್ ಸಿಲೆಬಸ್ ಪ್ರಕಾರ ಫಸ್ಟ್ ಟೈಪ್ ಆಫ್ ಕ್ವಶನ್ ಯಾವ ಥರ ಬರ್ತಾ ಇದೆ, KPSC ಏನು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ ಅದನ್ನು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ಮಾತು ಯಾರೂ ಹೇಳೋದಿಲ್ಲ, ಗೊತ್ತಾಯ್ತಾ. ಈ ಮಾತು ಯಾವ ಕೋಚಿಂಗ್ ಸೆಂಟರು ನಿಮ್ಗೆ ಹೇಳೋದಿಲ್ಲ. ಯಾಕೆಂದರೆ ಪ್ಯಾಟರ್ನ್ ಯಾವ್ದು ಫಾಲೋ ಆಗ್ತಾ ಇದೆ ಆ ಪ್ಯಾಟರ್ನ್ ಪ್ರಕಾರ ನಾವು ಓದಬೇಕಾಗುತ್ತೆ. ಪ್ಯಾಟರ್ನ್ ಅಂದರೆ ಏನು, ಸಿಂಪಲ್ ಹೇಳ್ಬೇಕಂತಂದರೆ ಯಾವ ಒಂದು ಸಬ್ಜೆಕ್ಟ್ ಕಡೆ ಅವ್ರದ್ದು ಏನಂತಂದರೆ ಜಾಸ್ತಿ ಇಂಪಾರ್ಟೆನ್ಸ್ ಅವ್ರು ಕೊಡ್ತಾ ಇದ್ದಾರೆ ಅದನ್ನು ನೋಡಬೇಕು. ವಾಟ್ ಆ್ಯಕ್ಚುಲಿ ಯು ಆರ್ ರೀಡಿಂಗ್, ನೀವು ಏನು ಓದ್ತಾ ಇದ್ದೀರಾ, ಏನು ಬರ್ತಾ ಇದೆ, ಏನು ಓದ್ತಾ ಇದ್ದೀರಾ, ಏನು ಬರ್ತಾ ಇದೆ. ಸೊ ದೇರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಓದೋದೇ ಒಂದು ಆಗ್ತಾ ಇದೆ, ಕ್ವಶನ್ ಬರ್ತಾ ಇದೆ ಒಂದು. ಸೊ ದೇರ್ ಈಸ್ ಅ ಗ್ಯಾಪ್ ಬಿಟ್ವೀನ್ ಯುವರ್ ಸ್ಟಡಿ ಆ್ಯಂಡ್ ದ ಟೈಪ್ ಆಫ್ ಕ್ವಶನ್ ಅಪಿಯರಿಂಗ್ ಇನ್ ದ ಎಕ್ಸಾಮ್, ಗೊತ್ತಾಯ್ತಾ. ಸೊ ಈ ಒಂದು ಗ್ಯಾಪೇ ಏನಂತಂದರೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಟು ಟೇಕ್ ಅವೇ ಫ್ರಮ್ ದ ಪ್ರೀವಿಯಸ್ ಇಯರ್ ಪೇಪರ್ಸ್. ಪ್ರೀವಿಯಸ್ ಇಯರ್ ಪೇಪರ್ಸು ನೀವು ಅನಲೈಸ್ ಮಾಡಿದಾಗ, ನೀವೇನು ಮಾಡೋದು ಬೇಡ, ನಾನು ಮಾಡಿದ್ದೀನಿ, ಹೇಳ್ಕೊಡ್ತೀನಿ. ಸೊ ಅನಲೈಸ್ ಮಾಡಿದಾಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಿದೆ ಅದು ನಾನು ತೆಗೆದು ಕೊಟ್ಟಿದ್ದೀನಿ, ಈಗ ಹೇಳ್ಕೊಡ್ತೀನಿ. ಓಕೆ, ಸೊ ಅದರಿಂದ ನಾವು ಯಾವ್ಯಾವ ಥರ ಓದ್ಬೋದು ಅದನ್ನು ನೋಡೋಣ.
ಅಂಡರ್ಸ್ಟ್ಯಾಂಡ್ ದ ಟ್ರೆಂಡ್ ಆಫ್ ಕ್ವಶನ್ ಪೇಪರ್ ಸಬ್ಜೆಕ್ಟ್ ವೇಟೇಜ್. ಟ್ರೆಂಡ್ ಏನಿದೆ ಅದೇ ಹೇಳಿದ್ ನಾನು, ಯಾವ ಕಡೆ ಅವರು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಕ್ವಶನ್ಸ್ ಬರ್ತಾ ಇದೆ. ಕರೆಂಟ್ ಅಫೇರ್ಸ್ ಕೇಳ್ತಾ ಇದ್ದಾರಾ, ಜಿಯಾಲಜಿ ಕೇಳ್ತಾ ಇದ್ದಾರಾ, ಎಕಾಲಜಿ ಕೇಳ್ತಾ ಇದ್ದಾರಾ, ಸಾಯಿಲ್ ಇರೋಷನ್ ಕೇಳ್ತಾ ಇದ್ದಾರಾ, ರಿವರ್ಸ್ ಮೇಲೆ ಕೇಳ್ತಾ ಇದ್ದಾರಾ, ಅಥವಾ ರಿವರ್ ಏನು ಫ್ಲಡ್ ಏನು ಡಿಸ್ಟ್ರಕ್ಷನ್ಸ್ ಆಗ್ತಾ ಇದೆ ನಮ್ಮ ಕಂಟ್ರಿಯಲ್ಲಿ, ಸ್ಟೇಟ್ ಅಲ್ಲಿ, ಡಿಸ್ಟ್ರಿಕ್ಟ್ಸ್ ಅಲ್ಲಿ, ಅದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾ ಇದ್ದಾರಾ, ಇದೆಲ್ಲ ಅನಲೈಸ್ ಮಾಡಬೇಕು ಎವ್ರಿ ಸಿಂಗಲ್ ಕ್ವಶನ್ ಪೇಪರ್ ಅಲ್ಲಿ. ರೈಟ್, ಯು ಹ್ಯಾವ್ ಟು ಥಿಂಕ್ ವೆರಿ 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 ಪ್ರಾಕ್ಟಿಕಲಿ. ಗೊತ್ತಾಯ್ತಾ? ಸೊ ಈಗ ಇದಿಷ್ಟು ತಿಳಿತಲ್ಲ ನಿಮಗೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಿದೆ ಗೊತ್ತಾ, ಎಇ ಕ್ವಶನ್ಸ್ ಆರ್ ಡಿಫ್ರೆಂಟ್, ಜೆಇ ಕ್ವಶನ್ಸ್ ಆರ್ ಡಿಫ್ರೆಂಟ್. ಎಇ ಕ್ವಶನ್ಸ್ ಯಾವ ತರ ಇರುತ್ತೆ ಅಂದ್ರೆ ಸ್ವಲ್ಪ ಡೆಪ್ತ್ ಅಲ್ಲಿ ಇರುತ್ತೆ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ಡೆಪ್ತ್ ಜಾಸ್ತಿ ಇರುತ್ತೆ, ಬಟ್ ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಕ್ವಶನ್ ಕೇಳಬಹುದು. ಫಾರ್ ಎಕ್ಸಾಂಪಲ್, ಈಗ ಎಕನಾಮಿ ಇರಲಿ ಅಥವಾ ಕರೆಂಟ್ ಅಫೇರ್ಸ್ ಇರಲಿ, ಇದರಲ್ಲಿ ಏನಂತಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಇಯಲ್ಲಿ ಜಾಸ್ತಿ ಕೇಳ್ತಾರೆ. ಬಟ್ ಅದೇ ಜೆಇಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ನಿಮಗೆ ಏನಂತಂದ್ರೆ ವಾಸ್ಟ್ ಏರಿಯಾ ಏನಂತಂದ್ರೆ ಕ್ವಶನ್ಸ್ ಕೇಳ್ತಾರೆ, ಬಟ್ ಮೇಲಿಂದ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಸ್ಪೋರ್ಟ್ಸ್ ಬಗ್ಗೆ ಕೇಳೋಂಗಿತ್ತಂದ್ರೆ ಅವರು ಸ್ಪೋರ್ಟ್ಸ್ ಅಲ್ಲಿ ಈಗ ಏಷ್ಯಾ ಗೇಮ್ಸ್ ಆಗಿದೆಯಾ ಅಥವಾ ಯಾವ್ದಾದ್ರು ಒಲಿಂಪಿಕ್ ಆಗಿದೆ, ಅದರಲ್ಲಿ ಯಾರು ಇದೊಂದು ಗೋಲ್ಡ್ ಗೆದ್ದಿದ್ದಾರೆ ಅಂತ ಕೇಳ್ಬೋದು. ಬಟ್ ಅದೇ ಎಇಯಲ್ಲಿ ಆ ತರ ಕೇಳೋದಿಲ್ಲ. ಗೋಲ್ಡ್ ಯಾವ ಒಂದು ಏನಂತಂದ್ರೆ ವೇಟ್ ಲಿಫ್ಟಿಂಗ್ ಅಲ್ಲಿ ಗೆದ್ದಿದ್ದಾರೆ, 54 kg ಅಲ್ಲಿ ಗೆದ್ದಿದ್ದಾರೆ, 60 kg, ಈ ತರ ಇನ್ ಡೆಪ್ತ್ ಕ್ವಶನ್ಸ್ ಬರುತ್ತೆ. ಬಟ್ ಜೆಇದು ವಾಸ್ಟ್ ಸಿಲೆಬಸ್ ಇರುತ್ತೆ, ಸ್ವಲ್ಪ ಸಿಲೆಬಸ್ ಜಾಸ್ತಿನೇ ಬಂದ್ಬಿಡುತ್ತೆ ಜೆಇಗೆ. ಜಿಕೆ ಅಲ್ಲಿ ಎಇಗೆ ಜಿಕೆ ಕಮ್ಮಿ ಇದ್ರು, ಕಮ್ಮಿ ಏನಿಲ್ಲ, ಸೇಮ್ ಇದೆ, ಬಟ್ ಏನಂತಂದ್ರೆ ಟೈಪ್ ಆಫ್ ಕ್ವಶನ್ ಎರಡಕ್ಕೂ ಚೇಂಜ್ ಇರುತ್ತೆ, ಸೇಮ್ ಇರಲ್ಲ. ಗೊತ್ತಾ ಸಿಲೆಬಸ್. ಸೊ ಅಕಾರ್ಡಿಂಗ್ ಟು ದಟ್ ಅನಾಲಿಸಿಸ್ ನೀವು ಓದಬೇಕಾಗುತ್ತೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಎಲ್ಲರೂ ಸೇಮ್ ಇರುತ್ತೆ ಅಂತ ತಿಳ್ಕೊತಾರೆ, ಸೇಮ್ ಯಾವತ್ತೂ ಇರೋದಿಲ್ಲ. ಬಿಕಾಸ್ ಎಇ ಈಸ್ ಡಿಗ್ರಿ ಲೆವೆಲ್, ಜೆಇ ಈಸ್ ಗ್ರೂಪ್ ಸಿ ಲೆವೆಲ್ ಆರ್ ಡಿಪ್ಲೊಮಾ ಲೆವೆಲ್. ಓಕೆ, ಸೊ ಅದಕ್ಕೆ ಕೆಪಿಎಸ್ಸಿ ಜಿಕೆ ಪೇಪರ್ ಇಸ್ ಡಿಫರೆಂಟ್ ಅಂಡ್ ಕೆಎ ಪೇಪರ್ ಇಸ್ ವೆರಿ ಡಿಫರೆಂಟ್. ಇದನ್ನು ಕನ್ಫ್ಯೂಷನ್ ಇರುತ್ತೆ. ಸರ್ ಜಿಕೆ ಪೇಪರು ಕೆಎದು ಬೇರೆ ಇರುತ್ತೆ, ಮತ್ತೆ ಕೆಎದು ಸೇಮ್ ಇರುತ್ತಾ? ಕೆಎದು ಕೆಪಿಎಸ್ ಸೇಮ್ ಇರೋದಿಲ್ಲ. ಯಾಕೆ ಅಂತಂದ್ರೆ ನೀವು ನೋಡಿ, BWSSB ಪೇಪರ್ ನೋಡಿ, KPTCL ಪೇಪರ್ ನೋಡಿ, PWD ಫಸ್ಟ್ ಟೈಮ್ ಎಕ್ಸಾಮ್ಸ್ ಮಾಡಿಸಿರೋ ಪೇಪರ್ ನೋಡಿ, ಆಮೇಲೆ KPSC ಮಾಡಿಸಿರೋ ಪೇಪರ್ ನೋಡಿ. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ಕ್ವಶನ್ಸ್. ದಟ್ ಈಸ್ ಇನ್ ದ GK ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, ನಾವು ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವ್ದು, ಇದೆಲ್ಲ ಹೇಳೋದು ಇಂಪಾರ್ಟೆಂಟ್ ಇದೆ. ಆಯ್ತಾ? ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಬಂದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಇದೆಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇರೋದು. ಈ ವಿಡಿಯೋ ಮಾಡ್ತಾ ಇರೋದೇ ಅದಕ್ಕೋಸ್ಕರ, ನಿಮಗೆ ಡೀಟೇಲ್ ಆಗಿ ಒಂದೇ ವಿಡಿಯೋದಲ್ಲಿ GK ಎಲ್ಲ ಗೊತ್ತಾಗಬೇಕು. ಡನ್. ನಾವು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಎನಿ ಎಇ AEE ಎಕ್ಸಾಮ್ ಫ್ರಮ್ KPSC ಬಾಡಿ, ಅಂದ್ರೆ KPSC ಅವರು ಕಂಡಕ್ಟ್ ಮಾಡೋದಿತ್ತು ಅಂತಂದ್ರೆ ಯಾವ ಸಬ್ಜೆಕ್ಟು ಇಂಪಾರ್ಟೆಂಟ್ ಇದೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಈ 8 ಸಬ್ಜೆಕ್ಟು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಅಪ್ಕಮಿಂಗ್ ಯಾವುದೇ ಒಂದು KPSC ಎಕ್ಸಾಮ್ಸ್ ಇರಲಿ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕರೆಂಟ್ ಅಫೇರ್ಸ್. ಫಸ್ಟ್ ಏನ್ ಬರುತ್ತೆ? ಕರೆಂಟ್ ಅಫೇರ್ಸ್. ಸೊ ಫಸ್ಟ್ ಕರೆಂಟ್ ಅಫೇರ್ಸ್ ಬರುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನು ಓದಬೇಕು ಆಯ್ತಾ, ಅದನ್ನ ನಾನು ಆಮೇಲೆ ಈಗ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಸಬ್ಜೆಕ್ಟು ಕರೆಂಟ್ ಅಫೇರ್ಸ್ ಇರುತ್ತೆ. ಸೆಕೆಂಡು ಪಾಲಿಟಿ ಆರ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ನೀವು ಇಂಪಾರ್ಟೆಂಟ್ ಇದೆ, ಅದು ಓದಬೇಕಾಗುತ್ತೆ. ಆಮೇಲೆ ಜಿಯೋಗ್ರಫಿ ಓದಬೇಕಾಗುತ್ತೆ. ಫಿನಾನ್ಸ್ ಅಂಡ್ ಎಕನಾಮಿಕ್ಸ್, ಇದು ಹೊಸ ಸಬ್ಜೆಕ್ಟ್ ಆ್ಯಡ್ ಆಗಿದೆ, ಇದರಲ್ಲಿ ಜಾಸ್ತಿ ಕ್ವಶನ್ಸ್ ಇವಾಗ ಬರ್ತಾ ಇದೆ. ಬಟ್ ಇದನ್ನ ಎಲ್ಲ ಸ್ಟೂಡೆಂಟು ಏನಂತಂದ್ರೆ ಇವರು ಏನಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ, ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಹಿಸ್ಟ್ರಿ ನಾವಡೇಸ್ ಸ್ವಲ್ಪ ಕ್ವಶನ್ಸ್ ಕಮ್ಮಿ ಆಗಿದೆ. ಸ್ಟ್ಯಾಟಿಕ್ ಜಿಕೆ ಜಾಸ್ತಿ ಆಗಿಬಿಟ್ಟಿದೆ ಕ್ವಶನ್ಸು. ಮೆಂಟಲ್ ಅಬಿಲಿಟಿ, ರೀಸನಿಂಗು ಯಾವುದು ಅಂತಂದ್ರೆ ಇದರಲ್ಲಿ ಕೇಳ್ತಾರೆ KPSC ಅಲ್ಲಿ, ರೈಟ್. ಬಟ್ ಅಕಾರ್ಡಿಂಗ್ ಟು ಹೊಸ ಪ್ಯಾಟರ್ನ್ ಅಲ್ಲಿ ಜೆಇಯಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಅದರಲ್ಲಿ ಕೊಟ್ಟಿಲ್ಲ. ಓಕೆ, ಈಗ ನೆಕ್ಸ್ಟ್ ಎನ್ವೈರ್ಮೆಂಟ್ ಸೈನ್ಸ್, ಜನರಲ್, ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಸೆನ್ಸೆಕ್ಸ್, ಇವೆಲ್ಲ ಏನಂತಂದ್ರೆ ಇವು ಮಿಸಲೇನಿಯಸ್ ಅಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ ಇದನ್ನು. ಸೊ ಇವೇನಿದೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು, ಇವೆಲ್ಲ ಸಬ್ಜೆಕ್ಟ್ ಇದೆ. ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ವೇಟೇಜ್ ಫ್ರಮ್ ಪಾಸ್ಟ್ KPSC ಮತ್ತೆ ಎಇ ಮತ್ತೆ AEE ಎಕ್ಸಾಮ್ಸ್ ಲಾಸ್ಟ್ 7 ವರ್ಷದಲ್ಲಿ ಬಂದಿರೋ ಕ್ವಶನ್ಸ್ ಏನಿದೆ ಅದನ್ನ ಅನಲೈಸ್ ಮಾಡಿದಾಗ ಏನಂತಂದ್ರೆ ಈ ತರ ಕ್ವಶನ್ಸ್ ಬರ್ತಾ ಇದೆ. ಆಯ್ತಾ? ಕರೆಂಟ್ ಅಫೇರ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಕ್ವಶನ್ಸ್ ಬರ್ಬೋದು, ರೈಟ್. ಸೊ 13 ರಿಂದ 16 ಕ್ವಶನ್ಸ್ ಬರುತ್ತೆ. ಆಯ್ತಾ? ಈಗ ನಾನು ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತಾರು ಇಟ್ಕೊಳ್ಳಿ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತಾರು ಇಟ್ಕೊಳ್ಳಿ. ಯಾಕೆಂದ್ರೆ ನಿಮ್ ಟೋಟಲ್ ಮಾರ್ಕ್ಸ್ 200 ಇತ್ತು ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. 300 ಇತ್ತು ಅಂತಂದ್ರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಇದು ನಿಮ್ಮೆಲ್ಲರಿಗೆ ಗೊತ್ತಿರಲಿ. ಓಕೆ, ನಾನು ಅದಕ್ಕೆ ಆ ಮಾರ್ಕ್ಸ್ ಹೇಳ್ತಾ ಇಲ್ಲ, ಬರೀ ನಾನು ನಂಬರ್ ಆಫ್ ಕ್ವಶನ್ಸ್ ಹೇಳ್ತಾ ಇರೋದು. ಆಮೇಲೆ ಎಷ್ಟು ಕ್ವಶನ್ ಇದೆ ನಾವು ಮಲ್ಟಿಪ್ಲೈ ಮಾಡ್ಕೋಬಹುದು. ಓಕೆ, ನಾವು
ಕರೆಂಟ್ ಅಫೇರ್ಸು 13ರಿಂದ 16 ಕ್ವಶನ್ ಬರ್ತಾ ಇದೆ ಆನ್ ಅಂಡ್ ಎವರೇಜ್ ಅಲ್ಲಿ. ಇದು WRD, ಇನ್ನೊಂದ್ಸಲ ಹೇಳ್ತೀನಿ, WRD HK ರೀಸನ್ ಅಲ್ಲಿ ಆಯ್ತಾ 2020 ಆಗಿರೋ ಎಕ್ಸಾಮ್ಸ್ಗೆ ನಾನು ಹೇಳ್ತಾ ಇರೋದು 28 ಕ್ವಶನ್ ಬಂದಿದೆ ಪಾಲಿಟಿದು. 28 ಕ್ವಶನ್ ಪೇಪರ್ ಇದೆ, ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. 28 ಕ್ವಶನ್ ಬಂದಿದೆ ಪಾಲಿಟಿದು. ಯಾರ್ಯಾರು ಪಾಲಿಟಿ ಓದಿದ್ದಾರೆ ಇಂಟು 2 ಮಾಡ್ಕೊಳ್ಳಿ, ಅಷ್ಟು ಮಾರ್ಕ್ಸ್ ಅವರಿಗೆ ಪಕ್ಕಾ ಬರುತ್ತೆ. ಅಷ್ಟೇನು ಟಫ್ ಇರಲಿಲ್ಲ, ಪಾಲಿಟಿ ಕ್ವಶನ್ ತುಂಬ ಈಸಿ ಇತ್ತು, ರೈಟ್. ಸೊ ಅದಕ್ಕೆ ಏನಂತಂದ್ರೆ ಪಾಲಿಟಿ ಎಲ್ಲರೂ ಓದಿ. ನೆಕ್ಸ್ಟ್ ಅದೇ ಇದೆ, ರೈಟ್. ಪಾಲಿಟಿ 12ರಿಂದ 20 ಕ್ವಶನ್ ಎವ್ರಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆ. ಆನ್ ಅಂಡ್ ಎವರೇಜ್ 12 ಕ್ವಶನ್ ಫಿಕ್ಸ್ ಇದೆ. ಜಾಸ್ತಿ ಕೇಳಿದ್ರು 28ವರೆಗೆ ಹೋಗಿದೆ, 20 ಅಂತೂ ನಾರ್ಮಲ್ ಆಗಿ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಕರೆಂಟ್ ಅಫೇರ್ಸು ಏನೇನು ಓದಬೇಕು ಮುಂದೆ ಹೇಳ್ತೀನಿ. ಓಕೆ, ಒಂದೊಂದಾಗಿ ಕಲಿಯೋಣ. ಜಿಯೋಗ್ರಫಿಯಲ್ಲಿ 12ರಿಂದ 18 ಕ್ವಶನ್ ಬರೋ ವೇಟೇಜು ಚಾನ್ಸಸ್ ಇದೆ, ರೈಟ್. ಬರ್ತಾ ಇದೆ. ಆನ್ ಅಂಡ್ ಎವರೇಜು ಲಾಸ್ಟ್ 7 ವರ್ಷ ಕ್ವಶನ್ ಪೇಪರ್ ನೋಡಿದಾಗ 12ರಿಂದ 18 ಕ್ವಶನ್ಸ್ ಬರ್ತಾ ಇದೆ. ಓಕೆ, ಆಮೇಲೆ ಸೈನ್ಸ್ ಆರ್ ಡೇ ಟು ಡೇ ಸೈನ್ಸು 10ರಿಂದ 15 ಕ್ವಶನ್. ನಾನು ಯಾಕೆ ಈ ರೇಂಜಲ್ಲಿ ತೊಗೊಂಡಿದ್ದೀನಿ ಅಂತಂದ್ರೆ ಒಂದರಲ್ಲಿ ಕಮ್ಮಿ ಇರುತ್ತೆ ಕ್ವಶನ್, ಒಂದರಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ನಾನು ಆವ್ರೇಜ್ ಅಲ್ಲಿ ನಿಮ್ಗೆ ಹೇಳ್ತಾ ಇರೋದು 10ರಿಂದ 15 ಕ್ವಶನು ಸೈನ್ಸಲ್ಲಿ ಏನು ಓದಬೇಕು ಹೇಳ್ಕೊಡ್ತೀನಿ, ಮುಂದೆ ಹೇಳ್ತೀನಿ. ಸ್ಟ್ಯಾಟಿಕ್ GK ಅಲ್ಲಿ 10ರಿಂದ 14 ಕ್ವಶನ್ ಇದೆ, 10ರಿಂದ 14 ಕ್ವಶನ್ ಬರ್ತಾ ಇದೆ. ಹಿಸ್ಟ್ರಿದು 8ರಿಂದ 10, ಇದು ಕಮ್ಮಿನೇ ಆಗ್ತಾ ಇದೆ, ಆಯ್ತಾ. ಬರ್ತಾ ಎಕ್ಸಾಮ್ಸ್ ಅಲ್ಲಿ ಒಂದೊಂದ್ಸಲ ಜಾಸ್ತಿ ಕೇಳ್ತಾ ಇದ್ದಾರೆ, ಒಂದೊಂದ್ಸಲ ಕಮ್ಮಿ ಕೇಳ್ತಾ ಇದ್ದಾರೆ. ಸೊ ಹಿಸ್ಟ್ರಿನೂ ಓದಬೇಕೇ ಆಗುತ್ತೆ, ನೆಗ್ಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಫೈನಾನ್ಸ್ ಅಂಡ್ ಎಕನಾಮಿಕ್ಸ್ ಹೊಸ ಸಬ್ಜೆಕ್ಟ್ ಆ್ಯಡ್ ಮಾಡಿದ್ದಾರೆ, ರೈಟ್. ಸೊ ವಿ ಹ್ಯಾವ್ ಟು ಸ್ಟಡಿ. ಅಂದರೆ ಇದನ್ನು ನಾವು ಕರೆಂಟ್ ಅಫೇರ್ಸಲ್ಲೂ ಆ್ಯಡ್ ಮಾಡ್ಬೋದು, ಆಯಿತಾ. ಕರೆಂಟ್ ಅಫೇರ್ಸಲ್ಲೂ ಆ್ಯಡ್ ಮಾಡಿದ್ರು ಎರಡು ಏನಂತಂದರೆ ಕಂಬೈಂಡ್ ಆಗಿ ಓದ್ಬೋದು. ಮೆಂಟಲ್ ಎಬಿಲಿಟಿ ರೀಸನಿಂಗಲ್ಲಿ 10 ಕ್ವಶನ್ ಅಂತೂ ಬಂದೇ ಬರುತ್ತೆ, 6ರಿಂದ 10 ಕ್ವಶನು. ಆಮೇಲೆ ಎನ್ವೈರ್ಮೆಂಟಲ್ ಸೈನ್ಸು ಜನರಲ್ ಅಂತಂದರೆ ಬಯೋಡೈವರ್ಸಿಟಿ ಮೇಲೆ, ಪೊಲ್ಯೂಷನ್ ಮೇಲೆ, ಆಯಿತಾ. ಸಿಟಿ ಪೊಲ್ಯೂಟೆಡ್ ಯಾವ ಥರ ಆಗ್ತದೆ, ಏನು ಇಕೋಲಜಿ ರಿಲೇಟೆಡ್ ಏನು ಕರೆಂಟ್ ಅಫೇರ್ಸ್ ಇರ್ಬೋದು, ಸ್ಟ್ಯಾಟಿಕ್ GK ಇರ್ಬೋದು. ಆಮೇಲೆ ಸ್ಕೀಮ್ಸ್ ಏನಿದೆ, ಗೌರ್ಮೆಂಟ್ ಸ್ಕೀಮ್ಸು, ಪ್ರೋಗ್ರಾಮ್ಸು, ಸೆನ್ಸೆಕ್ಸ್, ಇದ್ರ ಮೇಲೆ ತುಂಬ ಕ್ವಶನ್ಸ್ ಇವಾಗ ಅರೈಸ್ ಆಗ್ತಾ ಇದೆ ಜಾಸ್ತಿ. ಸೊ ಇದು ಒಂದು 15ರಿಂದ 20 ಕ್ವಶನ್ ಬರೋ ಚಾನ್ಸ್ ಎಲ್ಲ ಎಕ್ಸಾಮ್ಸಲ್ಲಿ ಬರ್ತಾ ಇದೆ ಈ ಒಂದು ಮಿಸಲೇನಿಯಸ್ ಟಾಪಿಕ್ಕಿಂದ. ನಾವು ವಾಟ್ ಟು ರೀಡ್ ಇನ್ ಈಚ್ ಸಬ್ಜೆಕ್ಟ್, ಈ ಎಲ್ಲ ಸಬ್ಜೆಕ್ಟ್ ಗೊತ್ತಾಗಿದೆ. ಸೊ ಒಂದೊಂದು ಸಬ್ಜೆಕ್ಟಲ್ಲಿ ಏನು ಓದಬೇಕು ನಾನು ಅದು ಹೇಳ್ತೀನಿ, ಅದೇ ಇಂಪಾರ್ಟೆಂಟ್ ಇದೆ ತಾನೆ. ಇದು ಯಾರು ಹೇಳ್ಬೋದು ನಿಮಗೆ, ಕರೆಕ್ಟಾ. ಇದು ಯಾರು ಹೇಳ್ಬೋದು, ಅನಲೈಸ್ ಮಾಡಿಬಿಟ್ಟು ಇದು ಯಾರು ಹೇಳ್ಬೋದು. ಈ ಒಳಗಡೆ ಏನು ಓದಬೇಕು ಅದನ್ನು ಹೇಳ್ಕೊಡ್ತೀನಿ. ಕರೆಂಟ್ ಅಫೇರ್ಸಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓದಬೇಕು. ನಮ್ಮ ಇಂಡಿಯಾ ಜೊತೆ ಯಾವ ಒಂದು ಕಂಟ್ರಿ ಏನೇನು ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡ್ತಾ ಇದೆ, ಅದು ಟ್ರೇಡೇ ಇರಲಿ ಅಥವಾ ಯಾವುದೇ ಒಂದು ಸಂಬಂಧ ನಾವು ಬೇರೆ ದೇಶ ಜೊತೆ ಏನು ಇಟ್ಕೋತೀವಿ, ಏನು ಮಾಡ್ತಾ ಇದೀವಿ, MOU ಅಂತ ಬರುತ್ತೆ, ರೈಟ್. ಸೊ ಆ MOUs ಏನಿದೆ, ಮಿಲಿಟರಿ ಎಕ್ಸರ್ಸೈಸ್ ಆಗುತ್ತೆ, ಆಯ್ತಾ. ಆಮೇಲೆ ಸ್ಪೋರ್ಟ್ಸ್ ಇದೆ, ರೈಟ್. ಬ್ಯಾಂಕಿಂಗ್ ರಿಲೇಟೆಡ್ ಏನಿರುತ್ತೆ ಕರೆಂಟ್ ಅಫೇರ್ಸ್ ಅದು ಇಂಪಾರ್ಟೆಂಟ್ ಇದೆ, ಬ್ಯಾಂಕಿಂಗ್ ರಿಲೇಟೆಡ್, ರೈಟ್. ಲೋನ್ ತಗೊಳುತ್ತೆ. ನಮ್ಮ ಕರ್ನಾಟಕದಲ್ಲಿ ನಾವು ಏಷ್ಯನ್ ಬ್ಯಾಂಕಿಂದ ಲೋನ್ ತೊಗೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ. ಏಷ್ಯನ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಎಷ್ಟು ಲೋನ್ ತೊಗೊಂಡಿದೆ, ಯಾವ ಪ್ರಾಜೆಕ್ಟ್ಗೆ ತೊಗೊಂಡಿದೆ, ಈ ಥರ ಕ್ವಶನ್ಸ್ ಬರುತ್ತೆ, 100% ಬರುತ್ತೆ. ನ್ಯೂ ಪ್ರಾಜೆಕ್ಟ್ಸ್ ರಿಲೇಟೆಡ್ ಟು ಎನ್ವೈರ್ಮೆಂಟ್, ನಾನು ಅದೇ ಹೇಳಿದ್ದು, ರೈಟ್. ನ್ಯೂ ಪ್ರಾಜೆಕ್ಟ್ ರಿಲೇಟೆಡ್ ಟು ಎನ್ವೈರ್ಮೆಂಟ್, ಎನರ್ಜಿ, ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಯಾವುದೇ ಒಂದು ಎನರ್ಜಿ ಇರ್ಬೋದು. ಆ ಎನರ್ಜಿ ಮೇಲೆ ಯಾವ್ಯಾವ ಪ್ರಾಜೆಕ್ಟ್ಸ್ದು ಕರೆಂಟ್ ಅಫೇರ್ಸು, ಯಾವ ಕಂಟ್ರಿ ಜೊತೆ ನಾವು ಟೈಪ್ ಮಾಡಿದ್ದೀವಿ, ಇದ್ರ ಮೇಲೆ ಕ್ವಶನ್ ಜಾಸ್ತಿ ಬರುತ್ತೆ. ಯಾಕೆಂದರೆ ನಾವು ಟ್ರೆಂಡ್ ಈಸ್ ಟುವರ್ಡ್ ದ ಎನ್ವೈರ್ಮೆಂಟ್, ಟು ಕನ್ಸರ್ವ್ ದ ಎನ್ವೈರ್ಮೆಂಟ್. ಓಕೆ, ಅದಕ್ಕೆ ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಫಿಕ್ಸ್ ಇರುತ್ತೆ ಕ್ವಶನು. ಯಾವುದಾದ್ರೂ ನ್ಯೂ ಅಪಾಯಿಂಟ್ಮೆಂಟ್, ಯಾವುದಾದ್ರೂ ಕಂಟ್ರಿದು ಹೊಸ PM ಏನಂತ ಪ್ರೆಸಿಡೆಂಟ್ ಆಗಿರ್ತಾರೆ ನೋಡಿ, ಅದ್ರದ್ದು ಕೇಳ್ತಾರೆ. ಫೇಮಸ್ ಪರ್ಸನಾಲಿಟಿ ಪಾಸಸ್ ಅವೇ, ಇದನ್ನು ಕೇಳ್ತಾ ಇದ್ದಾರೆ, ರೈಟ್. ಫೇಮಸ್ ಪರ್ಸನಾಲಿಟಿ ಪಾಸಸ್ ಅವೇ, ಯಾರು ಒಬ್ಬರು ಪ್ಲೇಯರ್ ಇದ್ರು, ಈಗ ಮೊನ್ನೆ ಒಬ್ಬರು ಏನಂತಂದರೆ ಫುಟ್ಬಾಲ್ ಪ್ಲೇಯರು ಏನಂತಂದರೆ ಸರಿ ಹೋಗಿದ್ದಾರೆ, ಯಾರದು, ಯಾವ ಕಂಟ್ರಿದಿತ್ತು, ಯಾವ ಕಂಟ್ರಿಗೆ ಆಡಿದ್ದಾರೆ, ಈ ಥರ ಕ್ವಶನ್ಸ್ ಬರುತ್ತೆ. ಇಸ್ರೋ ಲಾಂಚಸ್, ಓಕೆ. ಇಸ್ರೋ ಯಾವ್ಯಾವ್ದು ಏನಾದರೂ ಸೆಟಲೈಟ್ ಲಾಂಚ್ ಮಾಡಿದ್ಯಾ, ಸೊ ಅದನ್ನು ಏನಂತಂದ್ರೆ ನೀವು ಓದಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಡೇಸ್ ಇರುತ್ತೆ ನೋಡಿ, ಇಂಪಾರ್ಟೆಂಟ್ ಡೇಸ್ ವಿತ್ ದೇರ್ ಥೀಮ್ಸ್, ರೈಟ್. ಇಂಪಾರ್ಟೆಂಟ್ ಡೇಸ್ ಏನಿರುತ್ತೆ ಅದ್ರದ್ದು ವಿತ್ ಥೀಮ್ಸು ನೆನ್ಪಿಡ್ಬೇಕಾಗುತ್ತೆ. ರಿವರ್ಸ್ ನ್ಯೂ ಪ್ರಾಜೆಕ್ಟ್ ಇನ್ ಡಿಫ್ರೆಂಟ್ ಸ್ಟೇಟ್, ಈಗ ಒಂದು ಬೇರೆ ಸ್ಟೇಟಲ್ಲಿ ಬೇರೆ ರಿವರ್ಸ್ ಇರುತ್ತೆ, ಅದು ಯಾವ್ಯಾವ ಪ್ರಾಜೆಕ್ಟ್ ಅದ್ರ ಮೇಲೆ ನಡೀತಾ ಇದೆ, ರೈಟ್. ಸೊ ಇದು ಒಂದು ಏನಂತಂದರೆ ಎಲ್ಲ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ಮೇಲೆ ನನಗೆ ಇದು ಸಿಕ್ಕಿರೋದು, ಇಷ್ಟರಲ್ಲೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇಂಪಾರ್ಟೆಂಟ್ ಇರೋದನ್ನ ನಾನು ಲಿಸ್ಟ್ ಮಾಡಿರೋದು, ಇದು ಕರೆಂಟ್ ಅಫೇರ್ಸಲ್ಲಿ. ಪಾಲಿಟಿಯಲ್ಲಿ ನೀವು ಏನು ಓದಬೇಕು ನೋಡಿ, ಪಾಲಿಟಿ ತುಂಬ ಸಣ್ಣದಲ್ಲ, ತುಂಬ ದೊಡ್ಡದಿದೆ,
ಬಟ್ ಅದರಲ್ಲಿ ನಾನು ಹೇಳ್ತಾ ಇರೋದು ಸೋರ್ಸ್ ಓದಿ, ಪ್ರಿಯಂಬಲ್ ಓದಿ, ಆರ್ಟಿಕಲ್ಸ್ ಓದಿ, ರಿಟ್ಸ್ ಓದಿ, ಆಯ್ತಾ. ಸೆಂಟ್ರಲ್ ಮತ್ತು ಸ್ಟೇಟು, ಡೈರೆಕ್ಟಿವ್ ಪ್ರಿನ್ಸಿಪಲು, ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್ ಎಲೆಕ್ಷನ್, PM ಎಲೆಕ್ಷನ್, CM ಎಲೆಕ್ಷನ್, ಆಯ್ತಾ. ಸ್ಟೇಟ್ ಅಸೆಂಬ್ಲಿ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಆಯ್ತಾ. ಅದು ಯಾವ್ಯಾವ ಆರ್ಟಿಕಲಿಂದ ಏನಂತಂದರೆ ಫಾರ್ಮೇಷನ್ ಆಗುತ್ತೆ, ರೀಸೆಂಟ್ ಅಮೆಂಡ್ಮೆಂಟ್ಸ್ ಏನಾಗಿದೆ, ಆಯ್ತಾ. ತಿದ್ದುಪಡಿ ಅಂತೀವಿ ನೋಡಿ, ತಿದ್ದುಪಡಿ ಅಂತಾರೆ ಅದಕ್ಕೆ. ಸೊ ರೀಸೆಂಟ್ ಅಮೆಂಡ್ಮೆಂಟ್ಸ್ ಏನೇನಾಗಿದೆ ಅದನ್ನು ಓದೋದು ಇಂಪಾರ್ಟೆಂಟ್ ಇದೆ. ಈಗ ಒಂದು ರಿಸರ್ವೇಷನ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ ಗೌರ್ಮೆಂಟು, ಏನಂತಂದರೆ ರಿಸರ್ವೇಷನ್ ಮಾಡ್ತಾ ಇದೆಯಲ್ಲ, ಎಲ್ಲ ರಿಸರ್ವೇಷನ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ತಾ ಇದೆ, ಒಂದೊಂದು ಕ್ಯಾಟಗರಿನ ಇನ್ಕ್ಲೂಡ್ ಮಾಡ್ತಾ ಇದೆ. ಅದು ಯಾವ ಒಂದು ಆರ್ಟಿಕಲಿಂದ ಮಾಡ್ತಾ ಇದೆ, ಇದನ್ನು ನೀವು ಈ ಥರ ಸ್ಟಡಿ ಮಾಡೋದನ್ನ ಇಂಪಾರ್ಟೆಂಟ್ ಇದೆ. ಯೂನಿಯನ್ ಕೌನ್ಸಿಲ್ ಅಂದ್ರೇನು, ಇಂಪಾರ್ಟೆಂಟ್ ಕಮಿಟೀಸ್ ಯಾವ್ಯಾವ ಇದೆ, ಆಮೇಲೆ ಗಾಂಧೀಜಿ ಬಗ್ಗೆನೂ ಇಂಪಾರ್ಟೆಂಟು, ಹೈಕೋರ್ಟ್ ಜಜ್ನ ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ, ಅವ್ರದ್ದು ಕ್ವಾಲಿಫಿಕೇಷನ್ ಏನು ಬೇಕು, ಏನೇನು ಕ್ರೈಟೇರಿಯಾ ಇರಬೇಕು, ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಗವರ್ನರು, CM, PM, PIL ಅಂದ್ರೇನು, ಎಮರ್ಜೆನ್ಸಿದು ಅಂದ್ರೇನು, ಯಾವ್ಯಾವ ಆರ್ಟಿಕಲ್ ಇದೆ, ಡ್ರಾಫ್ಟಿಂಗ್ ಕಮಿಟಿ, ಆಯ್ತಾ. ಈ ಥರದ್ದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು ನೋಡಿ. ಇವು ನಾನು ಲಿಸ್ಟ್ ಔಟ್ ಮಾಡಿರೋದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಓಕೆ, ಅದಕ್ಕೆ ನೀವು ಓದೋದು ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬರುತ್ತೆ, ಆಮೇಲೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬರುತ್ತೆ, ಆಮೇಲೆ ತುಂಬ ಬರುತ್ತೆ, ಎಲ್ಲ ಬೇರೆ ಬೇರೆ ಬರುತ್ತೆ. ಅದು ನೀವು ನೋಡಿಕೊಂಡು ಓದಿ. ಕರ್ನಾಟಕ ರಿಲೇಟೆಡ್ ಟು ಸೆಂಟ್ರಲ್ ಆರ್ ಕರ್ನಾಟಕ ಅಸೆಂಬ್ಲಿ ಕ್ವಶನ್. ಓಕೆ, ಸೆಂಟ್ರಲ್ ಮತ್ತು ಸ್ಟೇಟ್ದು ಏನು ಇದು ಇರುತ್ತೆ ನೋಡಿ, ಏನಂತಂದರೆ ಅವರಿಬ್ಬರ ಮಧ್ಯೆ ಏನು ಅಂತಂದರೆ ಯಾವ್ಯಾವುದು ಒಂದು ಅನುಬಂಧಗಳಿರುತ್ತೆ, ಅಥವಾ ಯಾವ್ಯಾವುದರಿಂದ ಗೌರ್ಮೆಂಟ್ ಫಾರ್ಮೇಷನ್ ಆಗುತ್ತೆ, ಅಸೆಂಬ್ಲಿ ಕ್ವಶನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ನಾವು ಜಿಯೋಗ್ರಫಿ ನೋಡಿ, ಜಿಯೋಗ್ರಫಿ ಸಿಂಪಲ್ ಆಗಿ ಹೇಳ್ತೀನಿ, ಮ್ಯಾಪ್ಸ್ ಥ್ರೋ ಓದಿ, ಯಾವತ್ತು ಮ್ಯಾಪ್ಸ್ ಥ್ರೋ ಓದಬೇಕು ಜಿಯೋಗ್ರಫಿನ. ಫಾರೆಸ್ಟ್ ಏರಿಯಾ, ಹೈಯೆಸ್ಟ್ ಪಾಯಿಂಟ್ಸು, ಲೋವೆಸ್ಟ್ ಪಾಯಿಂಟ್ಸು, ರಿವರ್ಸ್ ಏನೇನಿದೆ, ಮಿನರಲ್ಸ್ ಅಂತಂದರೆ ಐರನ್ ಓರಿಂಗ್ ಎಲ್ಲಾಗುತ್ತೆ, ಆಯಿತಾ. ಬಂಗಾರ ಎಲ್ಲಿ ತೆಗಿತಾರೆ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ. ಮ್ಯಾಪ್ಸು ಇಂಪಾರ್ಟೆಂಟ್ ಇದೆ. ಕರ್ನಾಟಕ ಮ್ಯಾಪ್ ಇರಲಿ ಅಥವಾ ಇಂಡಿಯಾ ಮ್ಯಾಪ್ ಇರಲಿ, ಅದರದ್ದು ಬಾರ್ಡರ್ಸ್ ಏನಿದೆ, ಬಾರ್ಡರ್ಸ್ ಬೇರೆ ಕಂಟ್ರಿ ಜೊತೆ, ಅದು ಓದಬೇಕು. ಲೇಕ್ಸ್ ಏನಿದೆ ಇಂಪಾರ್ಟೆಂಟು, ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ಏನೇನಿದೆ ಅದು ಓದಬೇಕು. ಅದು ಸ್ಟ್ಯಾಟಿಕಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ, ಯಾವುದಾದ್ರೂ ಒಂದರಲ್ಲಿ ಓದ್ಕೊಳ್ಳಿ. ಫಾಲ್ಸ್ ಇನ್ ಕರ್ನಾಟಕ ಆ್ಯಂಡ್ ಇಂಡಿಯಾ ವೆರಿ ಇಂಪಾರ್ಟೆಂಟ್, ಆಯಿತಾ. ಆಮೇಲೆ ಪಾಸಸ್ಸು, ಆಯಿತಾ. ಈಗ ಜೊಜಿಲಾ ಪಾಸ್ ಅಂತ ಬರುತ್ತೆ, ಆಯಿತಾ. ಬೇರೆ ಬೇರೆ ಪಾಸಸ್ ಬರುತ್ತೆ, ಅದು ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬರುತ್ತೆ. ಕ್ಲೈಮೇಟು, ಫೇಮಸ್ ಕೆನಲ್ಸ್, ಇಂದಿರಾ ಗಾಂಧಿ ಕೆನಲ್ ಎಲ್ಲಿದೆ ಕ್ವಶನ್ ಬಂದಿರೋದು. ಸೊ ಅದೇ ಥರ ಫೇಮಸ್ ಡ್ಯಾಮ್ಸ್ ಯಾವ್ಯಾವಿದೆ, ಐಲ್ಯಾಂಡ್ಸ್ ಯಾವ್ಯಾವು, ಇಂಪಾರ್ಟೆಂಟ್ ಪಾಸಸ್, ಮೌಂಟೇನ್ಸ್ ಏನೇನಿದೆ, ಆಯಿತಾ. ಅದಾದಮೇಲೆ ಇನ್ನೊಂದು ಏನಂತಂದರೆ ಟೋಟಲ್ ಸನ್, ಮೂನ್ ಏನೇನು ಪ್ಲಾನೆಟ್ಸ್ ಬಗ್ಗೆ ಏನಿದೆ ನೋಡಿ, ಅದನ್ನು ಓದಬೇಕಾಗುತ್ತೆ, ರೈಟ್. ಅದು ಇಲ್ಲಿ ಬರೋದಿಲ್ಲ ಅಂತಂದರೆ ನೀವು ನಾನು ಹೇಳ್ತಾ ಇರೋದನ್ನ ತಿಳ್ಕೊಳ್ಳಿ. ಅದನ್ನು ಓದಬೇಡ್ದು ಅಂತ ಬಿಟ್ಬಿಡಕ್ಕೆ ಹೋಗಬೇಡಿ, ಅದನ್ನು ಓದಬೇಕಾಗುತ್ತೆ. ಕರ್ನಾಟಕ ಮಿನರಲ್ಸು, ರಿವರ್ ಪ್ರಾಜೆಕ್ಟು, ರಿವರ್ ಇಶ್ಯೂಸು, ಫಾರೆಸ್ಟ್ ಕವರ್ಡ್, ಇವೆಲ್ಲ ಓದಬೇಕಾಗುತ್ತೆ, ರೈಟ್. ಇವೆಲ್ಲ ಓದಲೇಬೇಕು, ಯಾಕೆಂದರೆ ಕ್ವಶನ್ ಎಲ್ಲ ಇದ್ರ ಮೇಲೆ ಅರೈಸ್ ಆಗ್ತಾ ಇದೆ. ನೀವು ನೋಡಿರ್ಬೋದು RWA JE ಪೇಪರಲ್ಲಿ. ಓಕೆ, ಸೊ ಅದನ್ನು ನೋಡಿ ನೀವು ತಿಳ್ಕೊಬೋದು. ನೆಕ್ಸ್ಟು ಸೈನ್ಸ್ ಆರ್ ಡೇ ಟು ಡೇ ಸೈನ್ಸ್. ಸೈನ್ಸ್ ಅಂದರೆ ಎಲ್ಲರಿಗೂ ಅನಿಸುತ್ತೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಓಕೆ, ಬಯೋ. ಸೊ ನಾನು ಹೇಳ್ತಾ ಇರೋದು ಅಂತಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಲ್ಲಿ ಯಾವುದು ಒಂದು ಕ್ವಶನ್ ಅಂತಂದರೆ ಹ್ಯೂಮನ್ ಬಾಡಿ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಆಯಿತಾ. ಫಿಸಿಕ್ಸಲ್ಲಿ ನಾರ್ಮಲಿ ಏನು ನಾವು ವರ್ಕ್ ಮಾಡ್ತೀವಿ ಅದ್ರ ಮೇಲೆ. ಫಾರ್ ಎಕ್ಸಾಂಪಲ್, ಈಗ ಅಡುಗೆ ಮನೆಯಲ್ಲಿ ಏನು ಕೆಲಸ ಇರುತ್ತೆ, ಅಡುಗೆ ಮನೆಯಲ್ಲಿ ಯಾವ್ಯಾವುದು ಸೈನ್ಸ್ ಇರುತ್ತೆ, ಕೆಮಿಕಲ್ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಡೇ ಟು ಡೇ ಸೈನ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ಪ್ರೋಟೀನ್ ಇರುತ್ತೆ, ಹ್ಯೂಮನ್ ಬಾಡಿದು pH ಇರುತ್ತೆ, ಗ್ರಾವಿಟೇಷನಲ್ ವೇವ್ಸು, ಕಿಚನ್ ಕಾನ್ಸೆಪ್ಟ್ಸು. TV ರಿಮೋಟ್ ಮೇಲೆ ಒಂದು ಕ್ವಶನ್ ಕೇಳಿದ್ರು, ಆಯಿತಾ. ಪ್ರಿವಿಯಸ್ ಕ್ವಶನ್ ಪೇಪರಲ್ಲೆಲ್ಲ ಬಂದಿರೋ ಕ್ವಶನ್ಸ್ ಇವೆಲ್ಲ. TV ರಿಮೋಟು ರೆಡ್ ಲೈಟ್ ಬರುತ್ತಲ್ಲ ನಾವು ಒತ್ತಿದಾಗ, ಸೊ ಆ ಥರ ಯಾಕೆ ಬರುತ್ತೆ, ಅದೇ ಗ್ರೀನ್ ಯಾಕೆ ಬರೋದಿಲ್ಲ, ಈ ಥರದ್ದೆಲ್ಲ ಕ್ವಶನ್ಸ್ ಬರುತ್ತೆ. ಸನ್ ಆ್ಯಂಡ್ ಮೂನು ಅದ್ರ ಬಗ್ಗೆನೂ ಓದಬೇಕಾಗುತ್ತೆ, ರೈಟ್. ಸೊ ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ನೀವು ಹ್ಯೂಮನ್ ಬಾಡಿ ಬಗ್ಗೆ ಓದಿ. ಸ್ವಲ್ಪ ರಿಲೇಟೆಡ್ ಟು ಸೆಲ್ಸ್ ಓದಿ. ಫಿಸಿಕ್ಸಲ್ಲಿ ಏನಂತಂದರೆ ನಾರ್ಮಲ್ ರಿಲೇಟೆಡ್ ಟು ಇಂಜಿನಿಯರಿಂಗ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಫಿಸಿಕ್ಸ್ನ ಓದಿರ್ತೀವಿ, ಓದೋದು ಬೇಡ. ಬಯಾಲಜಿ ಸ್ವಲ್ಪ ಓದ್ಕೊಳ್ಳೋಣ ಅಷ್ಟೇ. ಓಕೆ, ಸೊ ಸೈನ್ಸ್ ಮೇಲೂ ಚೆನ್ನಾಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಇವಾಗ. ನಾವು ವೆರಿ ಇಂಪಾರ್ಟೆಂಟ್ ಸ್ಟ್ಯಾಟಿಕ್ ಜಿ ಕೆಲ್ಲಂತೂ ಎಲ್ಲ ಓದಬೇಕಾಗುತ್ತೆ ನೀವು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಸಿಟೀಸ್ ಆನ್ ರಿವರ್ಸ್, ಏರ್ಪೋರ್ಟ್ ನೇಮ್ಸು, ನ್ಯಾಷನಲ್ ಪಾರ್ಕು, ಬರ್ಡ್ ಸೆಂಚುರಿ, ಮಿನರಲ್ ಎಕ್ಸ್ಟ್ರಾಕ್ಷನ್ ಇನ್ ಇಂಡಿಯನ್ ಕರ್ನಾಟಕ, ವರ್ಲ್ಡ್ ಬ್ಯಾಂಕ್ ಅಂದ್ರೇನು, ಆಯಿತಾ. WTO ಅಂದ್ರೇನು, ಇಂಪಾರ್ಟೆಂಟ್ ಏನಂತಾರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಯಾವ್ಯಾವುದಿದೆ, ಇಂಪಾರ್ಟೆಂಟ್ ಸೇಯಿಂಗ್, ಆಯಿತಾ. ಯಾರೋ ಒಬ್ಬರು ಏನೋ ಹೇಳ್ತಾರೆ ನೋಡಿ ಹಿಂದೆ, ಅದನ್ನು ಕೇಳ್ತಾರೆ. ಇಂಡಸ್ಟ್ರಿಯಲ್ ಹೆಡ್ ಕ್ವಾರ್ಟರ್ಸು, ಆಯಿತಾ. ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದೆ, ಪೋಯೆಟ್ ರೈಟರ್ಸು, ಫೇಮಸ್ ಗಾರ್ಡನ್ಸು, ಆಯಿತಾ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಓಲ್ಡ್ ನೇಮ್ಸ್ ಆಫ್ ದ ಸಿಟಿ,
ಒರಿಸ್ಸಾದು ಓಲ್ಡ್ ನೇಮ್ ಏನಿದೆ, ಕಾಳಿಂಗ ಇದೆ. ಸೊ ಈ ತರ ಕ್ವಶನ್ಸ್ ಬರ್ತದೆ. ಓಕೆ, ಸೊ ಈ ತರ ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇರೋದು. ಸ್ಟ್ಯಾಟಿಕ್ ಜಿಕೆಲ್ ಬರೀ ಇಷ್ಟೇ ಬರುತ್ತೆ ಸರ್, ಇನ್ನೂ ಜಾಸ್ತಿ ಬರುತ್ತೆ. ಬಟ್ ಇದಿಷ್ಟು ಹೋದ್ರು ಇಂಪಾರ್ಟೆಂಟ್ ಸಾಕಂತ ನಾನು ಅನ್ಕೋತೀನಿ. ಓಕೆ, ಇದಿಷ್ಟೆಲ್ಲ ಎಲ್ಲಿಂದ ಬಂದಿದೆ ಅಂದ್ರೆ ಲಾಸ್ಟ್ 7 years KPSC ಪೇಪರ್ ಇಂದ ಬಂದಿದೆ. ನಾವು ಹಿಸ್ಟ್ರಿಯಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಇದನ್ನ ಓದಿ, ಕರ್ನಾಟಕದ ಕಂಪ್ಲೀಟ್ ಹಿಸ್ಟ್ರಿ ಓದಿ, ಯಾವುದು ಒಂದು ಬಿಡಕ್ಕೆ ಹೋಗಬೇಡಿ. ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಹಾಜನಪದ ಮತ್ತೆ ಅವ್ರದ್ದು ಕ್ಯಾಪಿಟಲ್, ತುಂಬಾ ಕ್ವಶನ್ಸ್ ಇದ್ರ ಮೇಲೆ ಜಾಸ್ತಿ ಬರ್ತಾ ಇದೆ. ಈಗ ನೋಡಿ, ಬಹಮನಿ ಸುಲ್ತಾನ, ಡ್ರೇನ್ ಆಫ್ ವೆಲ್ತ್ ಥಿಯರಿ, ಅಶೋಕ, ಪಾಣಿಪತ್ ವಾರು, ವಿಜಯನಗರ ಹಿಸ್ಟ್ರಿ. ಸೊ ಇದ್ರ ಮೇಲೆ ಜಾಸ್ತಿ ಕ್ವಶನ್ ಮೊದಲು ಏನಂತಂದ್ರೆ KPSC ಅವರು ಕೇಳಿದ್ದಾರೆ. ಇವಾಗ ವೇ ಆಫ್ ಕ್ವಶನ್ ಹಿಸ್ಟ್ರಿಯಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಆಯ್ತಾ. ಸೊ ವೇ ಆಫ್ ಕ್ವಶನ್ ಸ್ವಲ್ಪ ಹಿಸ್ಟ್ರಿಯಲ್ಲಿ ಚೇಂಜ್ ಆಗಿದೆ. ಅದನ್ನ ನೋಡ್ಬಿಟ್ಟು ಓದೋದು ಬೆಟರ್ ಅಂತ ನಾನು ಅಂತೀನಿ. ಸುಮ್ಮನೆ ಬ್ಲೈಂಡ್ಲಿ ಓದಕ್ಕೆ ಹೋಗಬೇಡಿ. ಫೈನಾನ್ಸ್ ಅಂಡ್ ಎಕನಾಮಿಕ್ಸ್. ಸೊ ಫೈನಾನ್ಸ್ ಅಂಡ್ ಎಕನಾಮಿಕ್ಸ್ ಅಲ್ಲಿ GST ಬಗ್ಗೆ, RBI ನ್ಯೂ ರೂಲ್ಸ್, ಚೇಂಜಸ್ ಇನ್ ಕರೆನ್ಸಿ, ಬ್ಯಾಂಕ್ ರಿಲೇಟೆಡ್ ನ್ಯೂಸ್, ನ್ಯೂ ಇನೋವೇಷನ್, ಫೈನಾನ್ಸ್ ಮಾರ್ಕೆಟ್, ಇನ್ಫ್ಲೇಷನ್, ಇನ್ಕಮ್ ಟ್ಯಾಕ್ಸ್, ಅನ್ಎಂಪ್ಲಾಯ್ಮೆಂಟ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದ್ರ ಬಗ್ಗೆ ಓದಬೇಕಾಗುತ್ತೆ. ಗೊತ್ತಾಯ್ತಾ? ಇದಿಷ್ಟು ಟಾಪಿಕ್ ನೀವು ಓದ್ಕೊಂಡೋಗಿ ಸಾಕು. ಏನಂತಂದ್ರೆ ನೀವು ಎಕನಾಮಿಕ್ಸ್ ಚೆನ್ನಾಗಿ ಮಾಡ್ಬೋದು. ಸಿಂಪಲ್ ಕಾನ್ಸೆಪ್ಟ್, ಬೇರೆನೂ ಇದ್ರೆ ಓದ್ಬೋದಾ ಸರ್ ಅಂದ್ರೆ ಓದಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮೆಂಟಲ್ ಅಬಿಲಿಟಿ, ರೀಸನಿಂಗ್ ನಿಮ್ಗೆ ಗೊತ್ತಿದೆ. ಯಾರ್ಯಾರು SSC ಮಾಡಿರ್ತೀರಾ ನಿಮಗೆಲ್ಲರಿಗೆ ಗೊತ್ತಿರುತ್ತೆ. ನಂಬರ್ ಸೀರೀಸ್, ಏಜ್ ಪ್ರಾಬ್ಲಮ್, ಟೈಮ್ ಅಂಡ್ ವರ್ಕ್, ಟೈಮ್ ಸ್ಪೀಡ್, ಡಿಸ್ಟೆನ್ಸ್, ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್, ಮಿಕ್ಸರ್ ಅಂಡ್ ಎಲಿಗೇಷನ್, ಕ್ಲಾಕ್, ಕ್ಯಾಲೆಂಡರ್, ಫಿಗರ್ ಬಾಕ್ಸಸ್ ಸ್ವಲ್ಪ ಈಸಿ ಇರೋದಿಲ್ಲ. ರೀಸನಿಂಗ್ ಸ್ವಲ್ಪ ಈಸಿ ಇರುತ್ತೆ. ಮೆಂಟಲ್ ಅಬಿಲಿಟಿ ಸ್ವಲ್ಪ ನೀವು ವರ್ಕ್ ಮಾಡಬೇಕಾಗುತ್ತೆ, ರೈಟ್? ಸ್ವಲ್ಪನೇ, ಯಾಕೆಂದ್ರೆ ನಾವು ಇಂಜಿನಿಯರಿಂಗ್ ಅಲ್ಲಿ ಮಾಡಿರ್ತೀವಿ, ಸ್ವಲ್ಪ ನಮಗೆ ಗೊತ್ತಿರುತ್ತೆ. ಮಾಡಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಓಕೆ, ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಸೈನ್ಸ್, ಜನರಲ್ ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಸೆನ್ಸೆಕ್, ಇದನ್ನ ಸೆಂಟ್ರಲ್ ಇಂಪಾರ್ಟೆಂಟ್ ಸ್ಕೀಮ್ಸ್ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್, ಆ್ಯಪ್ ಯಾವ್ದು ಲಾಂಚ್ ಮಾಡಿದ್ದಾರೆ ಅದನ್ನ ಓದ್ಕೊಳ್ಳಿ. ಗೊತ್ತಾಯ್ತಾ? ಸೊ ನೋಡಿ, ಇಷ್ಟು ಡಿಟೇಲ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಇದು JEE ಯಾವ್ದಿದೆ ನೋಡಿ. EEಗೆ ಏನಿದೆ ಅದೇ ಇರುತ್ತೆ, ನಾನು ಮೊದಲೇ ಹೇಳಿದ್ದೀನಿ. ಬಟ್ ಓನ್ಲಿ ಡಿಫರೆನ್ಸ್ ಇಸ್ ಮೋರ್ ಟಾಪಿಕ್ಸ್ ಕ್ವಶನ್ಸ್ ದೆನ್ ದ EE. ಟಾಪಿಕ್ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ? ಟಾಪಿಕ್ ತುಂಬಾ ಮೇಲ್ಗಡೆ ಕ್ವಶನ್ಸ್ ಕೇಳ್ತಾರೆ ಯಾವುದಕ್ಕೆ, JEಗೆ. ಬಟ್ ಈಗ JEಗೂ ಸ್ವಲ್ಪ ಡೆಪ್ತ್ ಅಲ್ಲಿ ಕೇಳ್ತಾ ಇದ್ದಾರೆ. ಬಟ್ ಓವರ್ ಆಲ್ ಜಾಸ್ತಿ ಕ್ವಶನ್ ಏನಂತಾರೆ ಸಿಲೆಬಸ್ ನೀವು ಓದಬೇಕಾಗುತ್ತೆ, ಆಯ್ತಾ. 3 ಟಾಪಿಕ್ಸ್ ಯು ಹ್ಯಾವ್ ಟು ರೀಡ್ ಕಂಪೇರ್ ಟು EE ಅಂತ ನಾನು ಹೇಳ್ತಾ ಇರೋದು. ಓಕೆ, GKದು ಯಾಕೆಂದ್ರೆ ಅವ್ರು ಕೊಡೋದೇ ಟಫ್. ಏನಂತಂದ್ರೆ GKದು ಯಾವ್ದ್ರಲ್ಲಿ JEಯಲ್ಲಿ GKದಲ್ಲೇ ಕೊಡ್ಬೋದು, ಆಯ್ತಾ. ಅದರಲ್ಲಿ ಕೊಡಕ್ ಆಗೋದಿಲ್ಲ, ಯಾಕಂದ್ರೆ ಎಷ್ಟೇ ಆದ್ರೂ ಆ ಕ್ವಶನ್ಸ್ ಅದ್ರ ರಿಲೇಟೆಡ್ ಕೊಡ್ಬೇಕಾಗುತ್ತೆ. ಓಕೆ, ಅದಕ್ಕೆ ನಾವು ಸೊ ಇದು ಒಂದು ಹೊಸ ಪ್ಯಾಟರ್ನ್ ಬಂದಿದೆ 2021 ಡಿಸೆಂಬರ್ ಇಂದ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಚಲಿತ ವಿದ್ಯಮಾನ ಅಂತ ಹೇಳ್ಕೊಟ್ಟಿದ್ದೀನಿ. ದೈನಂದಿಕ ಗ್ರಹಿಕೆ ವಿಷಯಗಳು ಆಗಿದೆ. ಭಾರತ ಸಂವಿಧಾನ ಹೇಳಿದೆ. ವಿಶೇಷವಾಗಿ ಜಿಯೋಗ್ರಫಿ ಇದು ಇದೆ, ಇತಿಹಾಸ ಇದೆ. ಇದು ಭಾರತದ ಭೂಗೋಳ ವಿಷಯಗಳು ಅದನ್ನು ಹೇಳಿದ್ದೀನಿ, ಆಯ್ತಾ. ಆಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ಅಂತಂದ್ರೆ ಇದು ಪಾಲಿಟಿಯಲ್ಲಿ ಬರುತ್ತೆ ನೋಡಿ. ಇವೆರಡು ಏನಿದೆ ನೋಡಿ, ಇವೆರಡು ಎಲ್ಲರಿಗೆ ಸ್ವಲ್ಪ ಏನಂತಂದ್ರೆ ಎಲ್ಲರೂ ಏನಂತಂದ್ರೆ ಭಯ ಆಗ್ತಾ ಇದೆ, ಎಲ್ಲರಿಗೆ ಇಲ್ಲಿ ಬರ್ತಾ ಇದೆ, ಆಯ್ತಾ. ನಮ್ಮ ಭಾಷೆಯಲ್ಲಿ ಅಂತೀವಲ್ಲ, ಇಲ್ಲಿಗೆ ಕುತ್ತಿಗೆ ಬಂದಿದೆ ಅಂತ, ಆಯ್ತಾ, ಏನು ಗೊತ್ತಾಗ್ತಿಲ್ಲ ಅಂತ. ಸೊ ಅದು ಏನು ಇಲ್ಲ. ಇದನ್ನ ನೀವು ಓದ್ಬೇಕಂತಂದ್ರೆ PDO ಅದು ಸಿಲೆಬಸ್ ಇದೆ. ಇದು PDO ಸಿಲೆಬಸ್ ಒಂದು ಬುಕ್ ತಗೊಳ್ಳಿ. ಒಂದು ಬುಕ್ ಇದೆ, ನನಗೆ ನೆನಪು ಬರ್ತಾ ಇಲ್ಲ, ಅದು ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಬುಕ್ಕಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಅದಿಷ್ಟು ಓದಿದ್ರೆ ಸಾಕು. ಓಕೆ, ಗೊತ್ತಾಯ್ತಾ? ಹಳೇದು ಹೊಸದು ಎರಡೂ ಹೇಳ್ಕೊಟ್ಟಿದ್ದೀನಿ. ನಾವು ವಿಚ್ ಸಬ್ಜೆಕ್ಟ್ ಐ ಹ್ಯಾವ್ ಟು ಸ್ಟಾರ್ಟ್ ಸ್ಟಡಿ ನಾವು ಪಾಲಿಟಿ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡಿ, ಯಾಕೆಂದ್ರೆ ಮೋರ್ ವೇಟೇಜ್ ಇದೆ. ಏನಂತಂದ್ರೆ ಟೈಮ್ ಕನ್ಸ್ಯೂಮಿಂಗು ಇರುತ್ತೆ, ಅದಕ್ಕೆ ಬೇಗ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಏನಂತಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಓದಬೇಕು, ಮತ್ತೆ ಒಂದು ಓನ್ ಶಾರ್ಟ್ ನೋಟ್ಸ್ ಮಾಡೋದು ಬೆಟರ್ ಅಂತ ನಾನು ಅಂತೀನಿ. ಯಾಕೆ ಅಂತಂದ್ರೆ ಶಾರ್ಟ್ ನೋಟ್ಸ್ ಮಾಡಿದ್ರೆ ರಿವಿಷನ್ ಮಾಡೋಕೆ ಈಸಿ ಆಗುತ್ತೆ. ವಿಡಿಯೋ ನೋಡಿ ಬಿಟ್ಬಿಟ್ರೆ ಆಮೇಲೆ ಏನೂ ನೆನಪಿರೋದಿಲ್ಲ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು EEದೇನಿದೆ JEದೇನಿದೆ ನೀವು ಸಾಲ್ವ್ ಮಾಡೋದು ಬೆಟರ್ ಅಂತ ಅಂತೀನಿ, ರೈಟ್. ಸೊ ಅದನ್ನು ಸಾಲ್ವ್ ಮಾಡಿದ್ರೆ ಡೈಲಿ ಒಂದು 10 ರಿಂದ 15 ಕ್ವಶನ್ ಮಾಡಬೇಕು ಡೈಲಿ. ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಥರ ಕ್ವಶನ್ ಬರ್ತಾ ಇದೆ ಅಂತ. ಜಿಯೋಗ್ರಫಿ ಮಸ್ಟ್ ಬಿ ಸ್ಟಡಿಡ್ ವಿತ್ ಮ್ಯಾಪ್ಸ್ ಇನ್ಸ್ಟೆಡ್ ಆಫ್ ಥಿಯರಿ ಥರ ಓದಕ್ಕೆ ಹೋಗಬೇಡಿ, ಮ್ಯಾಪ್ಸ್ ಥ್ರೋ ಓದಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸ್ಟಡಿ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಫ್ರಮ್ ಎನಿ ಸ್ಟ್ಯಾಂಡರ್ಡ್ ಪಬ್ಲಿಕೇಶನ್, ರೈಟ್. ಸೊ ಸ್ಟ್ಯಾಂಡರ್ಡ್ ಪಬ್ಲಿಕೇಶನ್ ಕರೆಂಟ್ ಅಫೇರ್ಸ್ ನೀವು ಅಲ್ಲಿಂದನೂ ಓದಿ, ಆಯ್ತಾ. ಸೊ ಅದು ಬೆಟರ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಅಲ್ಲಿ ಇಲ್ಲಿ ಹುಡ್ಕೋದು ಬೇಡ, ಯಾವುದಾದ್ರು ಒಂದು ಬುಕ್ ತೊಗೊಂಡ್ಬಿಟ್ಟು ಅದರಲ್ಲಿ ನೀವು ಓದ್ಬೋದು. ಇಲ್ಲಾಂದ್ರೆ ಆನ್ಲೈನ್ ರೆಫರ್ ಮಾಡ್ತೀರಿ ಅಂತಂದ್ರೆ ಆನ್ಲೈನ್ ರೆಫರ್ ಮಾಡಿ ಶಾರ್ಟ್ ನೋಟ್ಸ್ ಮಾಡಿ. ಡನ್. ಫಾರ್ ಡೇ ಟು ಡೇ ಸೈನ್ಸ್ ರೀಡ್ ಓನ್ಲಿ ಎನಿ ಸ್ಟ್ಯಾಂಡರ್ಡ್ PDF ಬುಕ್ಸ್ ನನ್ನ ಹತ್ರ ಇದ್ರೆ ನಾನು ಶೇರ್ ಮಾಡ್ತೀನಿ. ಅದು ಏನೋ ಕ್ವಶನ್ ಆನ್ಸರ್ ಇರುತ್ತೆ, ಅದನ್ನು ನೀವು ಓದ್ಕೊಂಡ್ರೆ ಸಾಕು ಅಂತ ನಾನು ಅನ್ಕೋತೀನಿ. ಓಕೆ, ಸ್ಟ್ಯಾಟಿಕ್ GK ಲೂಸೆಂಟ್ ಆರ್ ಅರಿ ಅಂತ ಒಂದು ಬುಕ್ ಇರುತ್ತೆ, ನಾನು ತೋರಿಸ್ಕೊಡ್ತೀನಿ ಇವಾಗ, ರೈಟ್. ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಡನ್. ಗೊತ್ತಾಯ್ತಾ ಇದು? ಸೊ ಫಾರ್ ಪ್ರೋಗ್ರಾಮ್ ಸ್ಕೀಮ್ಸ್ ಅಂಡ್
ಸ್ಕೀಮ್ಸ್ಗೋಸ್ಕರ ವಾಚ್ ವಿಡಿಯೋಸ್ ಆ್ಯಂಡ್ ಮೇಕ್ ಶಾರ್ಟ್ ನೋಟ್ಸು. ಶಾರ್ಟ್ ನೋಟ್ಸ್ ಯಾವ ಥರ ಮಾಡಬೇಕು ಅಂತಂದರೆ ಸಿಂಪಲ್ ಆಗಿ ಒಂದು ಮೈಂಡ್ ಮ್ಯಾಪ್ ಇರಬೇಕು ನಿಮ್ಮ ಹತ್ರ, ಆಯಿತಾ. ಅದು ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ, ರೈಟ್. ಸೊ ಈ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿ ಮೇಲೆ ನಿಮಗೆಲ್ಲ ಕಾಣಿಸ್ತಾ ಇರೋದು, ಆಯಿತಾ. ನಿಮಗೆ ಈಸಿ ಆಗುತ್ತೆ ಸ್ಟಡೀಸ್ಗೆ. ನಾವು ಸ್ಟಡಿ ಟೈಪ್ ಏನಿರಬೇಕು, ಎಲ್ಲರಿಗೆ ಕನ್ಫ್ಯೂಸ್ ಆಗುತ್ತೆ. ಇದೊಂದು ಹೊಸದು ಆ್ಯಡ್ ಮಾಡಿದ್ದೀನಿ ನಿಮಗೋಸ್ಕರ. ಸ್ಟಡಿ ಟೈಪ್ ಯಾವ್ದು ಇರಬೇಕಂತಂದರೆ, ಯಾವತ್ತೂ ಸ್ಟಡಿಯಲ್ಲಿ ಸ್ವಲ್ಪ ಇಮೇಜಸ್ ಇರಬೇಕು, ಸ್ಕೆಚಸ್ ಇರಬೇಕು ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಥಿಯರಿಯಲ್ಲಿ ಎಲ್ಲಿಂದ ತೊಗೊಂಡು ಬರಲಿ ಸರ್ ನಾವು? ಥಿಯರಿಯಲ್ಲಿ ಗೊತ್ತಿರಲ್ಲ ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅದ್ರ ರಿಲೇಟೆಡ್ ಇಮೇಜಸ್ ನೋಡಿಕೊಂಡ್ರೆ ಆ ಟಾಪಿಕ್ಕು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ನೀವು ಸ್ಕೆಚ್ಚಿಂದ ಓದಿರ್ತೀರ. ಓಕೆ, ಗೊತ್ತಾಗ್ತಿದೆಯಾ? ಅದನ್ನು ನೆನ್ಪಿಟ್ಕೊಳ್ಳಿ. ಡೈಲಿ 15 ಕ್ವಶನ್ ಓದಬೇಕು. KPSCದು, FDA, SDA, AE, JE ಯಾವುದೇ ಒಂದು ಎಕ್ಸಾಮ್ ಇರಲಿ, ಅದರದೊಂದು 15 ಕ್ವಶನ್ನು ಡೈಲಿ ನೀವು ಸಾಲ್ವ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಪ್ರಾಕ್ಟಿಕಲಿ ಏನಂತಂದರೆ ಓದೋಕ್ಕೆ ಟ್ರೈ ಮಾಡಿ, ಇನ್ಸ್ಟೆಡ್ ಆಫ್ ಬರೀ ಥಿಯರಿ ಓದೋಕ್ಕಿಂತ. ಪ್ರಾಕ್ಟಿಕಲಿ ಅಂತಂದರೆ ಏನೋ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ಪ್ರಾಕ್ಟಿಕಲಿ ಸಾಲ್ವ್ ಮಾಡಿದ್ರೆ ಯಾವ ಥರ ಈಸಿಲಿ ಸಾಲ್ವ್ ಆಗುತ್ತೆ, ಕಮ್ಮಿ ಟೈಮಲ್ಲಿ ಸಾಲ್ವ್ ಆಗುತ್ತೆ. ಅದನ್ನು ನೀವು ಏನಂತ ಮಾಡಿದ್ರೆ ನೀವು ಬೇರೆಯವರಿಂದ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ಆನ್ಸರ್ ಬೇಗ ತೆಗಿಬೋದು, ಆಯಿತಾ. ಅದು ಮಾಡೋದು ತುಂಬ ಈಸಿ ಅಲ್ಲ, ಕಷ್ಟದ ಕೆಲಸ ಇದೆ, ಬಟ್ ಸ್ಟಾರ್ಟ್ ಮಾಡಿದ್ರೆ ನೀವು ಮಾಡ್ಬೋದು. ಮೈಂಡ್ ಮ್ಯಾಪ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಮೈಂಡ್ ಮ್ಯಾಪ್ ಅಂದರೆ ಏನು ಗೊತ್ತಾ? ಸಿಂಪಲ್ ಹೇಳ್ತೀನಿ. ಪಾಲಿಟಿ ಓದ್ತಾ ಇದ್ದೀರಾ, ಈಗ ಮೇಲ್ಗಡೆ ಪಾಲಿಟಿ ಇದೆ, ಆಯಿತಾ. ಯೂನಿಯನ್ ಬಜೆಟು, ಆಯಿತಾ. ಯೂನಿಯನ್ ಇದೆ, ಸ್ಟೇಟ್ ಇದೆ. ಸೊ ಯೂನಿಯನ್ ಕೆಳಗಡೆ ಏನೇನಿರುತ್ತೆ, ಮಿನಿಸ್ಟರ್ಸ್ ಇರ್ತಾರೆ, ಲೋಕಸಭಾ, ರಾಜ್ಯಸಭಾ, ಇದೆಲ್ಲ ಇರುತ್ತೆ. ಆಮೇಲೆ ಸ್ಟೇಟಲ್ಲಿ ಏನಿರುತ್ತೆ, ಆಯಿತಾ, ಏನಾದರೂ ವಿಧಾನಸಭಾ, ವಿಧಾನ ಪರಿಷತ್ ಇರುತ್ತೆ. ಸೊ ಈ ಥರ ಮೈಂಡ್ ಮ್ಯಾಪು ಏನಂತಂದರೆ ನೀವು ಮೈಂಡ್ ಮ್ಯಾಪನ್ನು ಮೈಂಡಲ್ಲಿ ಮಾಡೋದಲ್ಲ, ಬರೆದುಬಿಟ್ಟು ಏನಂತಂದರೆ ಬರೆದಿಡಬೇಕು. ಸೊ ದಟ್ ನೀವು ಕಣ್ಣು ಮುಚ್ಚಿದ್ರೆ ಅದೆಲ್ಲ ನಿಮ್ಮ ಕಣ್ಣಿನ ಕಡೆ ಬರಬೇಕು. ಆ ಥರ ಒಂದು ಮೈಂಡ್ ಮ್ಯಾಪ್ ಮಾಡೋದು ಕಲೀರಿ, ರೈಟ್. ಕಲ್ತ್ರೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು, ರೈಟ್. ಸೊ ಮೇಕ್ ಡೈಲಿ ರಿವಿಷನ್ ವಾಟ್ ಎವರ್ ಯು ಸ್ಟಡಿಡ್ ಯಸ್ಟರ್ಡೇ. ಯಾಕೆ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಇದೆ. ಯಸ್ಟರ್ಡೇ ನೀವು ಓದಿರೋದನ್ನ ರಿವಿಷನ್ ಮಾಡಲಿಲ್ಲ ಅಂದರೆ ನೆನಪೋಗ್ಬಿಡುತ್ತೆ. ಸೊ ಈಗ ಲಾಸ್ಟಲ್ಲಿ ಬುಕ್ಸ್ ಯಾವ್ಯಾವ ಬೇಕು ನಿಮಗೆ ಅದನ್ನು ಹೇಳ್ಕೊಡ್ತೀನಿ ನೋಡಿ. ಈ ಎಲ್ಲ ಬುಕ್ಸ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಬೇಕಂದರೆ ಬೈ ಮಾಡ್ಕೋಬೋದು ಹೋಗಿ. ಓಕೆ, ಸೊ ಇದು ಒನ್ ಆಫ್ ದ ಬೆಸ್ಟ್ ಬುಕ್. ಐ ರಿಕಮೆಂಡ್ ಆಲ್ ಆಫ್ ಯು ಟು ಟೇಕ್ ದಿಸ್ ಬುಕ್ ಆ್ಯಂಡ್ ರೀಡ್. ದಟ್ ಈಸ್ ಅರಿಹಂತ ಜನರಲ್ ನಾಲೆಜ್ 2023 ಬುಕ್ಕು. ಚೆನ್ನಾಗಿದೆ, ಒಳ್ಳೆ ಬುಕ್ಕು. ಕಮ್ಮಿ ಪೇಜಸಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಎಲ್ಲೂ ನೋಡೋದು ಬೇಕಾಗಿಲ್ಲ ಇದನ್ನು ಬುಕ್ ತೊಗೊಂಡ್ರೆ. ಓಕೆ, ಭೂಗೋಳಶಾಸ್ತ್ರ ನಿಮಗೆ ಅಥವಾ ಜಿಯೋಗ್ರಫಿ ಸಪ್ರೇಟ್ ಬುಕ್ ಬೇಕಾದರೆ, ಆಯಿತಾ, ಸ್ಪರ್ಧಾ ವಿಜೇತ ಅವ್ರದ್ದು ಬುಕ್ ಇದೆ, ಚೆನ್ನಾಗಿದೆ, ಕನ್ನಡದಲ್ಲಿದೆ. KM ಸುರೇಶ್ ಸರ್ ಅವ್ರು ಬರೆದಿರೋದು ಚೆನ್ನಾಗಿದೆ, ನೀವು ರೆಫರ್ ಮಾಡ್ಬೋದು. ಇನ್ನೊಂದು ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಬಿಪಿನ್ ಚಂದ್ರ ಅಂತಿದೆ. ಸೊ ಇದನ್ನು ನೀವು ತೊಗೊಳ್ಬೋದು, ಚೆನ್ನಾಗಿದೆ ಬುಕ್ಕು, ನಾನಂತೂ ರೆಫರ್ ಮಾಡಿದ್ದೀನಿ, ಒಳ್ಳೆ ಬುಕ್ ಇದೆ, ಆಯಿತಾ. ನೆಕ್ಸ್ಟು ಡೈಲಿ ಸೈನ್ಸ್ಗೆ ಇದೊಂದು ಬುಕ್ ಇದೆ, ರೈಟ್. ಸೊ ಇದೊಂದು ಬುಕ್ ಇದೆ. ಸೊ ಈ ಬುಕ್ ನೀವು ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಇದನ್ನು ಸುರೇಶ್ ಅವರು ಬರೆದಿರೋದು ಬುಕ್ಕು. ಡೈಲಿ ಸೈನ್ಸ್ಗೆ ಬೆಸ್ಟ್ ಬುಕ್ ಅಂತ ನಾನು ಹೇಳ್ತೀನಿ, ಆಯಿತಾ. ಡೈಲಿ ಡೇ ಟು ಡೇ ಸೈನ್ಸ್ಗೆ ಬೆಸ್ಟ್ ಬುಕ್ಸ್ ಫಾರ್ ಪಾಲಿಟಿ, ಆಯಿತಾ. ಲಕ್ಷ್ಮೀಕಾಂತ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಮತ್ತು ಜನರಲ್ ನಾಲೆಜಲ್ಲಿ ಇದು ಲೂಸೆಂಟ್ ಇದೆ, ರೈಟ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ, ನೀವು ಓದ್ಬೋದು. ಓಕೆ, ಸೊ ಐ ರಿಕಮೆಂಡ್ ವೆದರ್ ಯು ಹ್ಯಾವ್ ಟು ಟೇಕ್ ಲೂಸೆಂಟ್ ಆರ್ ಅರಿಹಂತ, ಯಾವುದರಲ್ಲಿ ಯಾವುದೋ ಒಂದು ತೊಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಲೂಸೆಂಟು ಅರಿಹಂತಲ್ಲಿ ಎಲ್ಲ ಕವರ್ ಆಗುತ್ತೆ. ಕರ್ನಾಟಕ ಹಿಸ್ಟ್ರಿ ಬೈ ಡಾಕ್ಟರ್ ಸೂರ್ಯಕಾಂತ್ ಕಾಮತ್, ಇದು ಹಿಸ್ಟ್ರಿ ಬುಕ್ ಇದೆ ಇದು. ಓಕೆ, ಕರ್ನಾಟಕದ್ದು ಇದನ್ನು ತೊಗೋಬೋದು, ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕರ್ನಾಟಕ ಜಿಯೋಗ್ರಫಿ ಬೈ ರಂಗನಾಥ್, ಡಾಕ್ಟರ್ ರಂಗನಾಥ್ ಅವ್ರದ್ದಿದೆ. ಸೊ ಇದು ಬುಕ್ ಚೆನ್ನಾಗಿದೆ, ಇದು ನೀವು ತೊಗೊಳ್ಬೇಕಂತಾರೆ ತೊಗೊಳ್ಳಿ, ಬುಕ್ಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಓಕೆ, ಸೊ ಐ ಹೋಪ್ ನಿಮಗೆಲ್ಲ ಏನಂತಂದರೆ ಅರ್ಥ ಆಗಿದೆ. ಸೊ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಡೀಟೇಲ್ ಆಗಿ ಕರೆಕ್ಟಾಗಿ ನಿಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈಗ ಯಾವುದೂ ಡೌಟ್ ಇಲ್ಲ ಅಂತ ಅನ್ಕೋತೀನಿ, ರೈಟ್. ಸೊ ಇನ್ನೂ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಿಟ್ಟರೆ ಅದನ್ನು ನೀವು ಏನಂತಂದರೆ ಆರಾಮಾಗಿ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ನಿಮಗೆ ಸಬ್ಜೆಕ್ಟ್ ಹೇಳ್ಕೊಟ್ಟಿದ್ದೀನಿ, ರೈಟ್. ಸೊ ನೀವು ನೋಡ್ಕೊಂಡ್ಬಿಟ್ಟು ಯಾವುದಾದ್ರು ಡೌಟ್ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು.